ಹಾಯ್! ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ತುಂಬಾ ದಿನಗಳಿಂದ ವಿಡಿಯೋನೇ ಅಪ್ಲೋಡ್ ಮಾಡಿರ್ಲಿಲ್ಲ ಅಲ್ವಾ? ಸ್ವಲ್ಪ ಬ್ಯುಸಿ ಆಗಿದ್ದೆ. ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ಬ್ಯುಸಿ ಆಗಿದ್ದೆ. ಇವತ್ತಿನ ವಿಡಿಯೋ ಫ್ರೈಡೆ ಹ್ಯಾಪನಿಂಗ್ಸ್. ಮಾರ್ನಿಂಗ್ 7ಗೆ ನನ್ನ ಮಗನ ಸ್ಕೂಲ್‌ಗೆ ಕಳಿಸ್ಬೇಕು. ದೆನ್ 9:30ಗೆ ಟ್ವಿನ್ಸ್ ಮಕ್ಕಳನ್ನ ಕಳಿಸ್ತೀನಿ. ಅದೆಲ್ಲ ಮುಗಿದ್ಮೇಲೆ ನನ್ನ ರೂಟೀನ್ ಹೇಗಿರುತ್ತೆ ಅಂತ. 2:00ಗೆ ನನ್ನ ಚಿಕ್ಕ ಮಕ್ಕಳು ಬಂದ್ಬಿಡ್ತಾರೆ. ಅಷ್ಟರಲ್ಲಿ ನಾನು ಎಲ್ಲ ಕೆಲಸಗಳು ಮುಗಿಸಿರ್ಬೇಕು. ಅಂದ್ರೆ ಲೈಕ್ ಕುಕ್ಕಿಂಗ್ ಆಗ್ಲಿ, ಕ್ಲೀನಿಂಗ್ ಆಗ್ಲಿ, ಪ್ರತಿಯೊಂದು ಎಲ್ಲ ಮುಗಿಸಿ ಫ್ರೀ ಆಗಿರ್ಬೇಕು. ಅವ್ರು ಬಂದ್ಮೇಲೆ ಒಂದ್ ಕೆಲಸ ಮಾಡ್ಲಿಕ್ಕೂ ಬಿಡೋದಿಲ್ಲ ಅವರು. ಬಿಡೋದಿಲ್ಲ ಇನ್ ಅ ಸೆನ್ಸ್, ನಾನ್ ಮಾಡಿದ್ರೂ ಪ್ರಯೋಜನ ಇರೋದಿಲ್ಲ, ಎಲ್ಲ ಎಳ್ದಾಕ್ಬಿಡ್ತಾರೆ. ಸೊ ಅದರಿಂದ ಅಷ್ಟರಲ್ಲಿ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಂಡು ಫ್ರೀ ಆಗಿದ್ಬಿಡ್ತೀನಿ. ಓಕೆ. ಇದು ಒಂದು ಲೈಕ್ ಏನೋ ಅನ್ನೋದು ನಮ್ ಟೈಮು. ಅವ್ರನ್ನ ಬಿಟ್ಟು ಬಂದು 9:30ಗೆ ಅವ್ರನ್ನ ಡ್ರಾಪ್ ಮಾಡಿ ಬಂದ ನಂತರ ನನ್ ಬ್ರೇಕ್ಫಾಸ್ಟ್ ಎಲ್ಲ ಆಗೋದು. ಸೊ ಅವಾಗ ಲೈಟ್ ಆಗಿ ಒಂದು ಟೀನೋ ಏನಾದ್ರು ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು, ಒಂದು 20 ಮಿನಿಟ್ಸ್ ನನಗೋಸ್ಕರ ಸ್ಪೆಂಡ್ ಮಾಡ್ತೀನಿ ಅಷ್ಟೇ. ಓಕೆ. ಓಕೆ, ಬೈ ದ ವೇ, ಲೈಕ್ ನಿನ್ನೆ ಕ್ರಿಕೆಟ್ ಮ್ಯಾಚ್ ಯಾರೆಲ್ಲ ನೋಡಿದ್ರಿ? ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇತ್ತಲ್ವಾ? ಹೇಗಿತ್ತು? ನನಗಂತೂ ತುಂಬಾನೇ ಖುಷಿ ಆಯ್ತು. ಏನಂದ್ರೆ, ನಾನು ನಮ್ಮ ಹಸ್ಬೆಂಡು ಬೆಟ್ ಕಟ್ಟಿದ್ವಿ. ಏನಂತ ಬೆಟ್ ಕಟ್ಟಿರ್ಬೋದು ಹೇಳಿ? ಎಲ್ರು ಸಾಮಾನ್ಯವಾಗಿ ಯಾರ್ ಗೆಲ್ತಾರೆ, ಯಾರ್ ಎಷ್ಟೆಷ್ಟು ಸ್ಕೋರ್ ಮಾಡ್ತಾರೆ ಅಂತೆಲ್ಲ ಬೆಟ್ ಕಟ್ತಾರಲ್ವಾ? ನಾನು ನನ್ನ ಹಸ್ಬೆಂಡು ಏನಂತ ಕಟ್ಟಿದ್ವಿ ಗೊತ್ತಾ? ನಾವು ಒಂದು 2:35 ಆ ತರ ಟಿವಿ ಆನ್ ಮಾಡಿದ್ವಿ. ಹಾಟ್‌ಸ್ಟಾರ್ ಅಲ್ಲಿ ಮ್ಯಾಚ್ ನೋಡ್ತಾ ಇದ್ವಿ. ಸ್ಟಾರ್ಟ್ ಮಾಡಿದ್ದೆ, ವ್ಯೂವರ್ಸ್ ಬಂದ್ಬಿಟ್ಟು 8 ಪಾಯಿಂಟ್ ಸಮ್ ಕ್ರೋರ್ ಇದ್ರು ಹಾಟ್‌ಸ್ಟಾರ್ ಅಲ್ಲಿ. ಸೊ ನಾನ್ ಹೇಳ್ದೆ, ಅವಾಗ್ಲೇ ಅವ್ರು ನೋಡಿ 8 ಕ್ರೋರ್ಸ್ ಜನ ನೋಡ್ತಾ ಇದ್ದಾರೆ ಮ್ಯಾಚ್ ಆಲ್ರೆಡಿ ಇವಾಗ್ಲೇ ಅಂದ್ರೆ. ಅವಾಗ ನಾನ್ ಹೇಳ್ದೆ, 8 ಇವಾಗ ಇದೆ, ಇಂಡಿಯನ್ಸ್ ಐ ಮೀನ್ ಇಂಡಿಯಾದ ಬ್ಯಾಟಿಂಗ್ ಆಗೋಷ್ಟ್ರಲ್ಲಿ ಅಪ್ ಟು 40 ಎಲ್ಲ ಬಂದ್ಬಿಡುತ್ತೆ ನೋಡಿ ಅಂತ. 40 ಏನು ಬರೋದಿಲ್ಲ ಅಂತ ಅವ್ರು. ನಾನಿಲ್ಲ, ಬಂದೇ ಬರುತ್ತೆ, 37 to 40 ಕ್ರೋರ್ ಬಂದೇ ಬರುತ್ತೆ, ನೋಡ್ತಾ ಇರ್ರಿ ಅಂತ. ಇವ್ರು ಇಲ್ಲ ಅಂತ. ಸರಿ ಬೆಟ್ಟ ಅಂದ್, ₹500 ಬೆಟ್ ಕಟ್ಟಿದ್ವಿ. ಬೆಟ್ ಕಟ್ಟಿದ್ದಾಯ್ತು. ಹೋಗ್ತಾ ಹೋಗ್ತಾ ನಾನ್ ಸ್ವಲ್ಪ ಹೊತ್ತು ಪಾಕಿಸ್ತಾನ ಅವರ ಬ್ಯಾಟಿಂಗ್ ಅಷ್ಟ್ ನೋಡ್ಲಿಲ್ಲ, ನಾನು ಹೋಗಿ ಮಲ್ಕೊಂಡ್ಬಿಟ್ಟೆ. ಇವ್ರು ಅಪ್ಪ ಮಗ ಕೂತ್ಕೊಂಡ್ ನೋಡಿದ್ರು. ಆಲ್ಮೋಸ್ಟ್ ಅವಾಗ್ಲೇ 24 ಕ್ರೋರ್ ಎಲ್ಲ ಬಂದ್ಬಿಟ್ಟಿತ್ತು. ಆಯ್ತು, ನಮ್ ಬ್ಯಾಟಿಂಗ್ ಆಯ್ತು, ಇಂಡಿಯನ್ ಬ್ಯಾಟಿಂಗ್ ಬಂತು. ಹೋಯ್ತು ಹೋಯ್ತು ಹೋಯ್ತು, 37 ಕ್ರೋರ್ ಬಂದಿದ್ದು. ಇವ್ರು ಇಮ್ಮಿಡಿಯೇಟ್ ಪ್ಲೇಟ್ ಚೇಂಜ್, ಇಲ್ಲ ನೀನ್ 50 ಕ್ರೋರ್ ಹೇಳಿದ್ದು ಅಂತ. ಆಯ್ತು ಬಿಡಿ, 50 ಕ್ರೋರ್ ಆದ್ರೂ ಆಗುತ್ತೆ ಅಂತ ನಾನು. ಬಟ್ ಇಲ್ಲ, ನೀವು ನಾನ್ ಗೆದ್ಬಿಟ್ಟಿದೀನಿ ಆಲ್ರೆಡಿ, ದುಡ್ಡು ಕೊಡ್ಬೇಕು ಅಂದ್ರೆ ಇವರು ಉರುಳಾಡಕ್ ಸ್ಟಾರ್ಟ್ ಮಾಡಿದ್ರು. ಇಲ್ಲ ಹಂಗಲ್ಲ ಹಿಂಗೆ ಅಂತೆಲ್ಲ. ಇವರು ಮಗನು ನನಗ್ ಸಪೋರ್ಟ್ ಮಾಡ್ದ, ಇಲ್ಲ ಡ್ಯಾಡಿ ನೀವು ಇಷ್ಟೇ ಹೇಳಿದ್ದು ಅಂತ. ಸರಿ ಆಯ್ತು, ಕೊಡ್ತೀನಿ ಅಂದ್ರು. ಆಮೇಲೆ ಮ್ಯಾಚ್ ಮುಗಿಯಷ್ಟ್ರಲ್ಲಿ ಇಂಡಿಯಾ ಗೆದ್ದು ಆಯ್ತು. ಮುಗಿಯಷ್ಟ್ರಲ್ಲಿ ಎಷ್ಟು ಜನ ನೋಡ್ತಾ ಇದ್ರು ಅಂದ್ರೆ 61 ಕ್ರೋರ್ ಪೀಪಲ್ ವೇರ್ ವಾಚಿಂಗ್. ಅಷ್ಟು ಇದಿತ್ತು. ಅವಾಗ ಏನಂತಾರೆ ನನ್ನ ಹಸ್ಬೆಂಡ್ ಇಮ್ಮಿಡಿಯೇಟ್ ಆಗಿ, ಇಲ್ಲ ಇಲ್ಲ ನೀನ್ ಅಪ್ ಟು 40 ಕ್ರೋರ್ ಹೇಳಿದ್ದು, ಇದು ಕ್ರಾಸ್ ಆಗೋಗಿದೆ, ಇವಾಗ ನೀನೇ ನನಗ್ ಕೊಡ್ಬೇಕು 500 ಅಂತಾರೆ. ಬಿಡ್ತೀವ ನಾವು? ನಾವ್ ಹೇಳಿದ್ ಆಲ್ರೆಡಿ ಗೆದ್ಬಿಟ್ಟಿದೀವಿ. ನಾನು 40 ಕ್ರೋರ್ ಆಯ್ತು, ಅದು ದಾಟ್ತು. ಬಟ್ ಇವಂದು ನಾನ್ ಗೆದ್ದಾಗಿದೆ, ನನಗ್ ಬೇಕೇ ಬೇಕು ಅಂತ. ಬಟ್ ಇನ್ನೂ ಕೊಡ್ಲಿಲ್ಲ. ನಾನ್ ಬಿಡೋದು ಇಲ್ಲ ಬಿಡಿ, ಅದ್ ಕಿತ್ಕೊಂತೀನಿ ₹500. ಇದೆಲ್ಲ ನಮ್ದು ಇನ್ಕಮ್ ಸೋರ್ಸ್ ಅನ್ಬೋದು ಅಲ್ವಾ? ಈ ತರ ಎಲ್ಲ ನಾವು ಇನ್ಕಮ್ ಮಾಡ್ಕೊಳ್ಳೋದು. ಓಕೆ, ಎಲ್ಲ ಚೆನ್ನಾಗಿತ್ತು, ಖುಷಿ ಆಯ್ತು. ಮ್ಯಾಚ್ ಇಂಡಿಯಾ ಗೆದ್ರು ಫೈನಲಿ ಅಲ್ಲ, ಪಾಕಿಸ್ತಾನ್ ಜೊತೆಗೆ ಚೆನ್ನಾಗಿ ಗೆಲ್ತಾರೆ ಯಾವಾಗ್ಲೂ. ಖುಷಿ ಆಯ್ತು, ಚೆನ್ನಾಗಿತ್ತು ಮ್ಯಾಚ್. ಓಕೆ, ಅಂದಾಗಿ ಈಗ ನಾನು ಕಿಚನ್ ಅಲ್ಲೇ ಆಗೋಗುತ್ತೆ ಅಂತ ಹೇಳಿದ್ನಲ್ಲ, ಹೌದು. ನಾನು ಸಾಂಬಾರ್ ಮಾಡ್ಲಿಕ್ಕೆ ಮಧ್ಯಾಹ್ನಕ್ಕೆ ಅಡಿಗೆ ಮಾಡ್ತಾ ಇದ್ದೀನಿ, ಫಿಶ್ ಕರಿ ಮಾಡ್ತಾ ಇದ್ದೀನಿ. ರೆಡಿ ಆಗ್ತಾ ಇದೆ. ನಂದು ಕೆಲ್ಸಗಳು ಯಾವ ತರ ಅಂದ್ರೆ, ಎಲ್ಲಾನು ಸೈಮಲ್ಟೇನಿಯಸ್ಲಿ ನಡೀತಾ ಇರುತ್ತೆ. ಒಂದೇ ಕೆಲ್ಸಕ್ಕೇನು ಸ್ಟಿಕ್ ಆನ್ ಆಗೋದಿಲ್ಲ. ಅದು ನಾನು ಅಂತಲ್ಲ, ಎಲ್ಲಾ ಲೇಡೀಸು ಅದೇ ತರನೇ ಮಾಡೋದು. 10 ಕೆಲ್ಸ ಒಂದೇ ಸಲ ಮಾಡ್ತಾ ಹೋಗ್ತಾರೆ. ಇವಾಗ ಇಲ್ಲಿ ಸಾರ್ ಮಾಡ್ತಾ ಇದ್ರೆ ಆ ಕಡೆ ಬೇರೇನೋ ನಡೀತಾ ಇರುತ್ತೆ. ಸೊ ಅದು ಎಲ್ಲಾ ಲೇಡೀಸ್ಗೂ ಅದು ಅಭ್ಯಾಸ. ಇಲ್ಲಿ ಇದು ಬಾಡುವಷ್ಟ್ರಲ್ಲಿ ಇನ್ನೊಂದ್ ಕೆಲ್ಸ ಅಂತ ಮಾಡ್ತಾ ಇರ್ತೀವಿ. ಫಿಶ್ ಕರಿ ವಿಡಿಯೋ ಇದು ನಾನು ನಾರ್ಮಲಿ ಇದೇ ತರನೇ ಫಿಶ್ ಕರಿ ಮಾಡೋದು. ಮಾಡ್ತೀನಿ ಒಂದ್ 2-3 ಟೈಪ್. ಇದು ಮಕ್ಕಳಿಗೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ. ಸೊ ಇದ್ರ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಓಕೆ, ಈರುಳ್ಳಿ ಎಲ್ಲ ಬಾಡಿಸ್ತಾ ಇದ್ದೀನಿ. ನಾನು ಹೇಳ್ದಂಗೆ ಸೈಮಲ್ಟೇನಿಯಸ್ಲಿ ನಡೀತಾ ಇರುತ್ತೆ ಕೆಲ್ಸಗಳು, ಈ ಕಡೆ ಅದು ಇದು ಅಂತೆಲ್ಲ.
ಅಂದಾಗೆ ಇದೇನ್ ಗೊತ್ತಾಯ್ತಾ, ಇದು ನೈಟ್ ಮುದ್ದೆ ಮಾಡಿರೋದು ಉಳಿದಿರೋದಲ್ಲ, ನಾನು ಎಕ್ಸ್ಟ್ರಾ ಮಾಡ್ಬಿಡ್ತೀನಿ. ಒಂದ್ ಮುದ್ದೆ ಅಷ್ಟು ಎಕ್ಸ್ಟ್ರಾ ಮಾಡಿ ಈ ತರ ನೈಟೇ ನಾನು ಸ್ವಲ್ಪ ಮೊಸರು ಹಾಕಿ ಉಪ್ಪಾಕಿ ಇಟ್ಬಿಡ್ತೀನಿ. ಆಮೇಲೆ ಇದು ಸಮ್ಮರ್ ಅಲ್ಲಿ ನಂದು ದಿನನಿತ್ಯದ ಒಂದು ಡ್ರಿಂಕ್ ಇದು. ನಾನು ಡೈಲಿ ಇಲ್ಲ ಅಂದ್ರೂ ವಾರದಲ್ಲಿ ಒಂದ್ 4 ರಿಂದ 5 ದಿನ ಕುಡಿತೀನಿ ಡ್ರಿಂಕ್ ನ. ಇವಾಗ ಮೊಸರು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿರೋ ಇದನ್ನ ಲೈಕ್ ಮುದ್ದೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬಿಟ್ಟು ಮಿಕ್ಸಿಗೆ ಹಾಕಿ ಒಂದ್ ರೌಂಡ್ ಚೆನ್ನಾಗಿ ಆಡಿಸ್ಕೊಬಿಡ್ತೀನಿ. ನುಣ್ಣಗೆ ಆಡಿಸ್ಕೊಬಿಡ್ತೀನಿ. ಉಪ್ಪು ಹಾಕೊಂತೀನಿ. ಉಪ್ಪು ಬೆರೆಸ್ಕೊಂಡು ಚೆನ್ನಾಗಿ, ಉಪ್ಪು ನೈಟ್ ಒಂದ್ ಸ್ವಲ್ಪ ಹಾಕಿದೀನಿ, ಇವಾಗ ಎಕ್ಸ್ಟ್ರಾ ಮೊಸರು ಹಾಕಿರೋದ್ರಿಂದ ಚೆನ್ನಾಗಿ ಇನ್ನೊಂದ್ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಆಡಿಸ್ಕೊಬಿಡ್ತೀನಿ. ಆಡಿಸ್ಕೊಂಡು ನೋಡಿ ಇಷ್ಟು ನುಣ್ಣಗಾಗಿದೆ, ಜ್ಯೂಸ್ ತರ ಆಯ್ತಲ್ವಾ. ಓಕೆ ಫೈನ್. ಇದನ್ನ ಇವಾಗ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂತ ಇದ್ದೀನಿ. ಇವಾಗ ನಿಮ್ಗೆ ಎಷ್ಟು ಬೇಕೋ ನೀರು ಅಥವಾ ಮೊಸರು, ಮಜ್ಜಿಗೆ ಆದ್ರೂ ಹಾಕೊಬಹುದು. ನಾನು ಮೊಸರಲ್ಲೇ ಆಡ್ಸಿರೋದ್ರಿಂದ ಚೆನ್ನಾಗಿ ನೀರ್ ಹಾಕ್ಬಿಟ್ಟು ತುಂಬಾ ನೀರ್ ರೂಪದಲ್ಲಿ, ಗಟ್ಟಿ ಬೇಡ, ತುಂಬಾ ಏನ ಹೇಳೋದು, ನೀರ್ ತರ ಮಾಡ್ಕೊಬೇಕು. ನಮ್ಗೆ ಸ್ಮೂತ್ ಆಗಿ ಕುಡಿಲಿಕ್ಕೆ, ಲೈಕ್ ಗಟ್ಟಿ ಬೇಡ, ಗಟ್ಟಿ ಇದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ನೀರ್ ತರ ಮಾಡ್ಕೋಬೇಕು. ನೀರ್ನ ಅದಕ್ಕೆ ಮಾಡ್ಕೊಂಡು ಇವಾಗ ಇದಕ್ಕೆ ಕೆಲವರು ಈರುಳ್ಳಿ, ಏನು ಹಸಿಮೆಣಸಿನ್ಕಾಯಿ ಅದೆಲ್ಲ ಕಟ್ ಮಾಡಿ ಹಾಕ್ತಾರೆ. ಹಸಿ ಮಾವಿನಕಾಯಿ ಇದ್ರೆ ಅದೆಲ್ಲ ಕಟ್ ಮಾಡಿ ಹಾಕ್ತಾರೆ. ನಾನು ಏನು ಇಲ್ಲ, ಬರೀ ಉಪ್ಪು ಹಾಕೊಂತೀನಿ ಅಷ್ಟೇ. ಉಪ್ಪು ಹಾಕೊಂಡು ಫ್ರಿಜ್ಗೆ ಇಟ್ಬಿಟ್ಟು ಸ್ವಲ್ಪ ಏನ್ ಹೇಳೋದು, ತಣ್ಣಗಾಗ್ಬೇಕು, ಅವಾಗ ಚೆನ್ನಾಗಿರುತ್ತೆ ಕುಡಿಯೋಲಿಕ್ಕೆ. ಅವಾಗವಾಗ ಎತ್ಕೊಂಡ್ ಕುಡಿತಾನೆ ಇರ್ತೀನಿ ನಾನು. ನನ್ಗೆ ಬಾಯಾರಿಕೆ ಆದಾಗೆಲ್ಲ ಇದೇ ಕುಡಿತೀನಿ. ಈ ಬಿಸಿಲಿಗೆ ನನ್ ಮಕ್ಳಿಗೂ ಕೊಡ್ತೀನಿ. ಈ ನಮ್ ಸಮ್ಮರ್ಗೆ ಇವಾಗಿನ ಬಿಸಿಲೆಲ್ಲ ತುಂಬಾ ಜಾಸ್ತಿ ಅಲ್ವಾ, ಅದನ್ನೆಲ್ಲ ನಾವು ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ಈ ತರ ಡ್ರಿಂಕ್ ಗಳು ತಗೊಂತಾ ಇರ್ತೀನಿ. ನಾನೇನಾದ್ರೂ ವೆರೈಟಿ ಆಗಿ ಸಮ್ಮರ್ ಅಲ್ಲಿ ಸಾಮಾನ್ಯವಾಗಿ ಈ ತರದ್ದೆಲ್ಲ ಮಾಡ್ತಾ ಇರ್ತೀನಿ. ಜಾಸ್ತಿ ಮಜ್ಜಿಗೆನೆ ಯೂಸ್ ಮಾಡ್ತೀನಿ. ಅಲ್ದೆ ಇದು ಸೋಡಾಸು ಅಂತವೆಲ್ಲ, ಕೋಕ್ಸ್ ಅಂತವೆಲ್ಲ ನಾನು ಜಾಸ್ತಿ ಕುಡಿಯೋದಿಲ್ಲ, ಮಕ್ಳಿಗೂ ಕುಡ್ಸೋದಿಲ್ಲ ನಾನು. ಈ ತರ ಮಜ್ಜಿಗೆ, ರಾಗಿ ಗಂಜಿ, ರಾಗಿ ಸರಿ ಅದನ್ನೆಲ್ಲ ಮಾಡ್ಕೊಟ್ಬಿಡ್ತೀನಿ, ಬಾಡಿ ಸ್ವಲ್ಪ ತಂಪಾಗ್ಲಿಕ್ಕೆ. ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಮುದ್ದೆ ಹೆಂಗೂ ಮಾಡ್ತೀರಾ ಅಲ್ವಾ, ಎಲ್ರು ಅಂತಲ್ಲ, ಸುಮಾರು ಜನ ಅಂತೂ ಕರ್ನಾಟಕದಲ್ಲಿ ನಮ್ಮಲ್ಲಿ ಎಲ್ರು ಜಾಸ್ತಿ ಮುದ್ದೆ ಉಪಯೋಗಿಸ್ತಾರೆ. ಸೊ ಮುದ್ದೆ ಮಾಡುವಾಗ ಸ್ವಲ್ಪ ಜಾಸ್ತಿ ಮಾಡ್ಬಿಟ್ಟು ಇಟ್ಕೊಬಿಡಿ, ಈ ತರ ಮೊಸರು ಹಾಕ್ಬಿಟ್ಟು. ನನಗೆಲ್ಲ ನಮ್ಮೂರಲ್ಲೆಲ್ಲ ಮುದ್ದೆನೆ ಮಾಡ್ತಾ ಇರ್ಲಿಲ್ಲ ಮೊದ್ಲು. ನಾನೀಗ ಬೆಂಗ್ಳೂರ್ ಬಂದ್ಬಿಟ್ಟು ಇದನ್ನೆಲ್ಲ ಕಲ್ತ್ಕೊಂಡಿರೋದು. ಮುದ್ದೆ ಮಾಡೋದು, ಬಸ್ಸಾರು ಅದೆಲ್ಲ ನನ್ಗೆ ಹೊಸ್ತಿತ್ತು. ಸೊ ಅದನ್ನೆಲ್ಲ ಕಲ್ತ್ಕೊಂಡಿದ್ದೀನಿ. ಅದೆಲ್ಲ ನಾನು ಮಾಡಿ ಈ ತರ ಉಪಯೋಗಿಸ್ಕೋತೀನಿ. ಆಯ್ತು, ಇನ್ನು ಟೈಮ್ ಆಗೋಯ್ತು. ಸ್ನಾನ ಗೀನ ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಟ್ಟೆ. ಅಡಿಗೆ ನಾನು ಅನ್ನ ಎಲ್ಲ ಮಾಡಿ ರೆಡಿ ಇಟ್ಟಿದ್ದೀನಿ. ಮಕ್ಕಳು ಬಂದ್ಮೇಲೆ ಅವ್ರಿಗೂ ಸ್ವಲ್ಪ ಏನಾದ್ರು, ಅವ್ರು ತಿಂದಿರ್ತಾರೆ, ಅವ್ರು 2 ಬಾಕ್ಸ್ ತಗೊಂಡೋಗ್ತಾರೆ, ಮಧ್ಯಾಹ್ನಕ್ಕೂ ತಗೊಂಡೋಗ್ತಾರೆ. ಈ ಒಂದು ಬಂದು ಲೈಟ್ ಆಗಿ ಏನಾದ್ರು ತಿಂತಾರೆ. ಯಾವಾಗ್ಲೂ ಇಲ್ಲ, ಇವತ್ತು ಫಿಶ್ ಕರಿ ಆಗಿರೋದ್ರಿಂದ ಇವತ್ತು ತಿಂತಾರೆ. ಸೊ ಅವ್ರಿಗೂ ಕೊಟ್ಬಿಟ್ಟು ಆಮೇಲೆನೆ ನಂದು ಊಟ ಎಲ್ಲ ಇನ್ನು. ಆವಾಗ
ಇಷ್ಟೇ ಇವತ್ತಿನ ವಿಡಿಯೋ, ಇನ್ನೇನು ಇಲ್ಲ. ನಿಮ್ ಕೆಲ್ಸ ಎಲ್ಲ ಮುಂದುವರಿಲಿ. ಬಾಯ್, ಸಿ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.